ಶತ್ರುಗಳಾದ ಪಾಂಡವರಿಗೆ ಇನ್ನುವಷ್ಟರಲ್ಲಿ ನಿನ್ನ ಆಗಮನ ಇದೇ ಕೈಯ ಹಸಿದ ಹೆಬ್ಬುಲಿಯಂತೆ ಇಷ್ಟೊಂದು ಬೀಳಿದೆ. ಮಾವ ಅವರು ಮಾಡಿದ್ದು ಇರ್ತವೆ. ಚಿಂತೆ ಏಕೆ ಗುರುರಾಜ? ವರಮಾನಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ಸಮಾಚಾರವನ್ನು ಅವರು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ವೀರನು ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಗೆಲ್ಲುವನು. ಆದರೆ ಜಾತಿ ಹಿಂಸೆ, ಸ್ವಯುತ ಕಲ ಇವು ಉಚಿತವೇ ಮಾವ? ಆ ದಿನ ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು. ನಾನು ಅಭಿಮಾನವನ್ನು ನಿರಾಕರಿಸಿದೆ ಮಾವ. ಅವ್ರ ಕಡೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸಲಾಗಿದೆ. ಏನು ಸಹೋದರ? ಶ್ರೀಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧರಾಗು. ಅಣ್ಣ, ಆ ದರ್ಪದ ಗೋಪಾಲನಿಗೆ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ರಾಜ್ಯ ಪ್ರಸಾದವನ್ನು ದಾಟಿ ಆ ಇಂದ್ರನ ಮನೆಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವ ಹೇಳಲವಣ್ಣ, ಎಷ್ಟೊಂದು ಅವ ಹೇಳಲ. ಅವನು ಹೇಳಲ್ಲ ಭಕ್ತ ಪರಾಧೀನನು.